ಎಲ್ರಿಗೂ ನಮಸ್ಕಾರ. ಆಸ್ಟಿನ್ನ ಮಹಾನ್ ಮೌನ ಚಿತ್ರ ಇವತ್ತು ಟ್ರೈಲರ್ ಲಾಂಚ್ ಮಾಡ್ದು. ಆಸ್ಟಿನ್ನ ಮಹಾನ್ ಮೌನ ಅಲ್ಲ, ನಮ್ಮ ಸುಬ್ರಹ್ಮಣ್ಯ ಸರ್ ಮಹಾನ್ ಮೌನ ಕೂತಿದ್ದಾರೆ, ನಮ್ಮ ಗುರುಗಳವರು. ನಾನು ಚಿತ್ರಾಂಗ ಬರೋಕ್ಕಿಂತ ಮುಂಚೆ ಅವ್ರ ಚಿತ್ರಾಂಗ ಗೊತ್ತು. ನಮ್ಮ ವಿನಯರ ಮಾಮ. ಇವತ್ತು ನಾವು ಬೇರೆ ಯಾರಾದರೂ ನಿಜವಾಗ್ಲೂ ಬರ್ತಿರಲಿಲ್ಲ, ಸುಳ್ಳಕ್ಕೆ ಆರೋಗ್ಯ ಸರಿಯಿಲ್ಲ. ನಮ್ಮ ಗುರುಗಳು ಬರಲೇಬೇಕು. ಅವರು ಅಂದಮೇಲೆ ರಾತ್ರಿ ಎಷ್ಟೊತ್ತ ನಾವು ಜೊತೆ ನಾವು ಇರೋಕ್ಕೆ ಇಷ್ಟಪಡ್ತೀವಿ. ತುಂಬ ಚೆನ್ನಾಗಿ ಟ್ರೈಲರ್ ಇದೆ, ಶಾರ್ಟ್ಸ್ ಬ್ಯೂಟಿ ಇದೆ, ಟೆಕ್ನಿಕಲಿ ಚೆನ್ನಾಗಿ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ಕಲಾವಿದರು ಹೊಸಬರು, ನೀವು ತುಂಬ ದೊಡ್ಡ ಕಲಾವಿದರು ಅಂತ ಹೇಳಿದ್ದೀರಾ, ಹೇಳಬಾರ್ದಂಗೆ ಎಲ್ಲ ಸಿನಿಮಾದವ್ರು ಆಮೇಲೆ ಚಾಟ್ ಮಾಡಿಬಿಡ್ತಾರೆ. ನಮ್ಮವ್ರು ಇವಾಗೆಲ್ಲ ತುಂಬ ಫಾಸ್ಟಲ್ಲಿದ್ದಾರೆ, ಎಲ್ಲ ಹೊಸ ಪ್ರತಿಭೆಗಳು, ಅವರಿಗೆಲ್ಲ ಬೆಳೀಲಿ. ಸೂಪ್ರಮ್ ಶೋ ಸುಲೋಚನಾ ಫ್ರಮ್ ಆ ಥರ ಇದು ಹೊಸದಾಗಿದೆ. ಅಷ್ಟು ಮೋಹನ್ ಡಿಫ್ರೆಂಟ್ ಆಗಿದೆ. ಯಾರು ಊಹೆ ಮಾಡಿರಲಿಲ್ಲ ಆ ಸಿನಿಮಾ ಒಂದು 50 ಕೋಟಿ ಮಾಡ್ತಾಯಿದೆ ಅಂತ. ಯಾರು ಗೊತ್ತಿರ ನಮಗೆ ಗೊತ್ತಿರೋ ಎಲ್ಲ ನನಗೇನು ಕಿತ್ಕೊಂಬಿಟ್ಟಿರು. ಅದರಿಂದ ಈ ಸಿನಿಮಾ ರೇಂಜ್ಗೆ ಹೋಗಲಿ. ನಾನು ನಿರ್ದೇಶಕರಿಗೆ ಹೇಳಿದ್ದೀನಿ ಮತ್ತು ಡಿಸ್ಟ್ರಿಬ್ಯೂಟ್ರಿಗೆ ಹೇಳಿದ್ದೀನಿ, ಓನ್ಲಿ ಮಲ್ಟಿಪ್ಲೆಕ್ಸ್ ಸಾಕು, ಸಿಂಗಲ್ ಥಿಯೇಟ್ರ್ ಹಾಕ್ಬೇಡ. ಮಲ್ಟಿಪ್ಲೆಕ್ಸ್ ಶೋಗಳನ್ನ 2 ಶೋನ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡು ಮೌತ್ ಬಂದಮೇಲೆ ರೈಸ್ ಮಾಡಲಿಕ್ಕೆ. ಸಿಂಗಲ್ ಥಿಯೇಟ್ರ್ಗಳಿಗೆ ಈ ಥರ ಸಿನಿಮಾಗಳು ತುಂಬ ಕಷ್ಟ ಆಗುತ್ತೆ, ಒಂದು ಶೋ ಹಾಕ್ಬಿಟ್ಟು ತೆಗೆದುಬಿಡ್ತಾರೆ. ಅದಕ್ಕೆ ಹಾಕಲೇಬೇಡ, ಕಂಪ್ಲೀಟ್ ಮಲ್ಟಿಪ್ಲೆಕ್ಸ್. ನಾನು ನಿಮ್ಮ ಅಭಿಗೆ ಮಾತಾಡ್ತೀನಿ, ನಿನ್ನೆ ಮಾತಾಡ್ತೀನಿ, ಕಾರ್ತಿಕ ಆಫೀಸ್ ಹೇಳಿದೆ ಕರೆಕ್ಟಾಗಿ ನೋಡ್ಕೊ ಶೋ ಹಾಕ್ಕೊಡಪ್ಪ ಅಂತ. ಯಾಕೆಂದರೆ ಹೊಸ ಹುಡುಗ ಪ್ರತಿಭೆಗಳು ಯಾರು ಏನಿದೆ ಅಂತ ಗೊತ್ತಿಲ್ಲ. ನೀವೆಲ್ಲ ತುಂಬ ಕ್ರಿಯೇಟಿವ್, ತುಂಬ ಏನೋ ಕಷ್ಟಪಟ್ಟು ಮಾಡ್ತೀರ, ನಿಮಗೆಲ್ಲ ಒಳ್ಳೇದಾಗಬೇಕು. ಅದನ್ನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಒಂಚೂರು, ಯಾಕೆಂದ್ರೆ ನಿನಗೆ ಅನುಭವ ಚೆನ್ನಾಗಿದೆ, ಬ್ಯೂಟಿಫುಲ್ ಇದೆ. ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಬೇಕು. ಇವತ್ತು ಮಾಮೂಲು ಅದೇ ಆ್ಯಕ್ಷನು ಅದೇ ಆಡು ಇದೆ, ನಿಮ್ಮದೇನೋ ಒಂಥರ ಡಿಫ್ರೆಂಟಾಗಿ ಕಾಣ್ತು, ಚೆನ್ನಾಗಿದೆ. ನಿಮ್ಗೆ ಒಳ್ಳೇದಾಗಲಿ. ಸಿನಿಮಾಗಳು ಇವತ್ತು ಯಾರ್ದು ಹೋಗುತ್ತೆ ಯಾರ್ದು ಹೋಗಲ್ಲ ಅಂತ ನಾವು ಯಾರು ಜಡ್ಜ್ಮೆಂಟಲ್ಲ, ಬ್ರಹ್ಮ ಅಲ್ಲ. ಸಿನಿಮಾ ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಆ್ಯಕ್ಚುಲಿ ತುಂಬ ಒಳ್ಳೆಯ ದಿನ 5ನೇ ತಾರೀಕು. ಆಮೇಲೆ ಓಣಂ ಆಸ್ಟಿನ್ ಇದೆಯಲ್ಲಪ್ಪ, ನಿನ್ನ ಟೈಟ್ಲ್ ಕರೆಕ್ಟು ಜಾಗ ಅದು. ಆಸ್ಟಿನ್ ಮಹಾಮೌನಕ್ಕೆ ದೊಡ್ಡ ಹಬ್ಬ ಕ್ರಿಶ್ಚಿಯನ್ಗೆ, ಮೋಸ್ಟ್ಲಿ ಅದೇ ಟೈಟ್ಲ್ ಇಟ್ಟಿದೆಯಾ, ಮೋಸ್ಟ್ಲಿ ಅದೇ ಸೆಂಟಿಮೆಂಟ್ ಪ್ರಕಾರ ಅದು ಒಳ್ಳೇದಾಗುತ್ತೆ ಅಂತ ಕಾಣುತ್ತೆ. ಒಳ್ಳೇದಾಗಲಿ, ದೊಡ್ಡ ಹಿಟ್ಟಾಗಲಿ, ಚೆನ್ನಾಗಿ ಮಾಡಿದ್ದೀರಾ, ತಲೆ ಕೆಡಿಸ್ಕೊಬೇಡ. ಒಬ್ಬ ಟೆಕ್ನಿಷಿಯನ್ ಆಗಿ ನೀನು ಎಲ್ಲ ರೀತಿಯ ಪ್ರೊಡಕ್ಷನ್ ಮಾಡೋದು ಸಾಮಾನ್ಯ ಅಲ್ಲ, ಅನುಭವ ಆಗಿದೆ. ನೀನು ಧೈರ್ಯವಾಗಿರು, ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ, ಚೆನ್ನಾಗಿ ಪಬ್ಲಿಸಿಟಿ ಮಾಡು. ಡಿಜಿಟಲ್ಲು ಮಾಧ್ಯಮದ್ದು ಎಲ್ಲ ಸಪೋರ್ಟ್ ಮಾಡಿ, ಪತ್ರಿಕೆಗಳು ಸಪೋರ್ಟ್ ಮಾಡಿ, ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಮತ್ತೊಮ್ಮೆ ಎಲ್ಲ ಏನು ಈ ಕಲಾವಿದರಲ್ಲ, ನಿಜವಾಗ್ಲೂ ಖುಷಿ ಆಯಿತು. ಪದೇ ಪದೇ ನಿನ್ನ ತೆರೆ ಮೇಲೆ ಬರ್ತಾ ಇರಬೇಕಮ್ಮ. ರಂಗಭೂಮಿ ಕಲಾವಿದರು ನಿಜವಾಗ್ಲೂ ಖುಷಿ ಆಯ್ತು ನಂಗೆ. ರಂಗಭೂಮಿ ಕಲಾವಿದರು ಹೆಚ್ಚಿಗೆ ತುಂಬ, ಯಾಕೆಂದರೆ ಅವರು ಒಳ್ಳೆ ಕಲಾವಿದರು, ಅವ್ರಿಗೆ ಅವಕಾಶಗಳು ತುಂಬ ಕಡಿಮೆ. ಈ ಥರದವ್ರು ಬರಬೇಕು. ನಮ್ಮ ಸಿನಿಮಾದವ್ರು ಆಲ್ರೆಡಿ ಏನಾಗಿದ್ದಾರೆ ಇಲ್ಲ, ಆಲ್ರೆಡಿ ಅವ್ರು ತುಂಬ ಚೆನ್ನಾಗಿ ಬಾದಾಮಿ ಪಿಸ್ತತ್ತಿನ ಸ್ವಲ್ಪ ಚೆನ್ನಾಗಿ ಆಗ್ಬಿಟ್ಟಿರ್ತಾರೆ. ಅವರು ಹಿಂಗಿರಲಿಲ್ಲ. ಇವರೆಲ್ಲ ನೋಡಿ ಕಷ್ಟ ಬಿದ್ದು ಮಾಡಿದರೆ ನಿಮಗೆಲ್ಲ ಒಳ್ಳೆಯದಾಗಲಿ, ಈ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನಾನು ಹೃದಯಪೂರ್ವಕವಾಗಿ ಈ ಸಿನಿಮಾನ ಚೆನ್ನಾಗಿ ಹೋಗಲಿ, ನಾನು ಫಸ್ಟ್ ನಾನು ನೋಡಿಬಿಟ್ಟು ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.